ಮಾರನೇ ದಿನ ಬೆಳಗ್ಗೆ 8 ಗಂಟೆಯ ಸಮಯ. ವರ್ಧನ್ ಮ್ಯಾನ್ಷನ್ನ ಡೈನಿಂಗ್ ಟೇಬಲ್ ಮೇಲೆ ಬಿಸಿ ಬಿಸಿ ಉಪಹಾರ ಸಿದ್ಧವಾಗಿತ್ತು. ರಾತ್ರಿ ಎಲ್ಲ ಧೃತಿಯ ನೆನಪಿನಲ್ಲೇ ಜಾಗರಣೆ ಮಾಡಿದ್ದ ಶೌರ್ಯ ಕಣ್ಣಿನ ಕೆಳಗೆ ಸಣ್ಣ ಕಪ್ಪು ಕಲೆ ಹೊತ್ತು ಕೆಫಿನ್ ಸಾಂದ್ರತೆಯ ದಪ್ಪನೆಯ ಬ್ಲ್ಯಾಕ್ ಕಾಫಿ ಕಪ್ ಹಿಡಿದು ಬಂದು ಕುಳಿತನು. ಅವನ ಮುಖದಲ್ಲಿದ್ದ ಆ ಗಂಭೀರತೆ ಮತ್ತು ಬಿಗುಮಾನ ಎಂದಿನಂತೆ ಇತ್ತು. ಅಷ್ಟರಲ್ಲೇ ಮೆಟ್ಟಿಲು ಮೇಲಿಂದ ಇಳಿದು ಕೆಳಗೆ ಬಂದ ಕಾವ್ಯ ತಾಯಿಯ ಸಾಂತ್ವನದ ನಂತರ ಸ್ವಲ್ಪ ಶಾಂತಳಾಗಿ ಬಂದು ಶೌರ್ಯನ ಪಕ್ಕದ ಚೇರ್ನಲ್ಲಿ ಕುಳಿತಳು. ಬ್ರದರ್, ಗುಡ್ ಮಾರ್ನಿಂಗ್ ಎಂದಳು ಕಾವ್ಯ ತರಲೆಯಿಂದ. ಮಾರ್ನಿಂಗ್ ಕಾವ್ಯ, ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿದ್ಯಾ? ಶೌರ್ಯ ಕಾಫಿ ಸಿಪ್ ಮಾಡುತ್ತಾ ಕೇಳಿದ. ಕಾವ್ಯ ತನ್ನ ಐಫೋನ್ ತಿರುಗಿಸುತ್ತಾ ಚಾಣಾಕ್ಷ ನಗು ಬೀರಿ ಹೇಳಿದಳು. ಬ್ರೋ, ನಿನ್ನೆ ರಾತ್ರಿ ನಾನು ತುಂಬ ಯೋಚನೆ ಮಾಡಿದೆ. ಆ ಧೃತಿ ಹೆಗಡೆಗೆ ನಮ್ಮ ಕಂಪನಿಯ ಪೊಸಿಷನ್ ಮತ್ತು ರೂಲ್ಸ್ ತೋರಿಸಿ ಸೋಲಿಸೋಕೆ ಆಗಲ್ಲ. ಯಾಕಂದರೆ ಅಜ್ಜಿ ಅವಳ ಪರವಾಗಿದ್ದಾರೆ. ಆದರೆ ಅವಳನ್ನು ತಾಂತ್ರಿಕವಾಗಿ ಮತ್ತು ಡಿಸೈನಿಂಗ್ ವಿಭಾಗದಲ್ಲಿ ಸೋಲಿಸೋಕೆ ನನ್ನಿಂದ ಸಾಧ್ಯ. ಇವತ್ತು ನಾನು ಆಫೀಸ್ಗೆ ಬರ್ತಿದ್ದೀನಿ. ಇಂಟರ್ನ್ಯಾಷನಲ್ ಆರ್ಕಿಟೆಕ್ಚರ್ ಕಾನ್ಸೆಪ್ಟ್ ಒಂದನ್ನು ಪ್ರೆಸೆಂಟ್ ಮಾಡಿ ಅವಳ ಆ ದೇಸಿ ಡಿಸೈನ್ ಎಷ್ಟು ನಿರುಪಯೋಗಿ ಅಂತ ಬೋರ್ಡ್ ಮೀಟಿಂಗ್ನಲ್ಲಿ ಪ್ರೂವ್ ಮಾಡ್ತೀನಿ. ಆಗ ಅಜ್ಜಿಯೋ ಅವಳನ್ನು ಸಪೋರ್ಟ್ ಮಾಡೋಕೆ ಆಗಲ್ಲ. ಶೌರ್ಯನ ತುಟಿಯಂಚಿನಲ್ಲಿ ಸಣ್ಣದೊಂದು ಮೆಚ್ಚುಗೆಯ ನಗು ಮೂಡಿತ್ತು. ತಂಗಿಯ ಈ ಹೊಸ ಉಪಾಯ ಅವನೊಳಗಿದ್ದ ಅಹಂಕಾರಕ್ಕೆ ಒಪ್ಪಿಗೆ ಆಯಿತು. ಗುಡ್ ಪ್ಲಾನ್ ಕಾವ್ಯ. ಅಫಿಷಿಯಲ್ ಪ್ರೆಸೆಂಟೇಷನ್ನಲ್ಲೇ ಅವಳನ್ನು ಕಾರ್ನರ್ ಮಾಡು. ನಾನ್ಯಾಗೂ ಬೋರ್ಡ್ ರೂಮ್ನಲ್ಲೇ ಇರ್ತೀನಿ ಎಂದ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಇಂದ್ರಾದೇವಿ ಕಾಫಿ ಕುಡಿದು ಮುಗಿಸಿ ಆಫೀಸ್ಗೆ ಹೋಗಿ ಇಬ್ಬರು. ಆದರೆ ನೆನಪಿಡಿ, ಬಿಸ್ನೆಸ್ನಲ್ಲಿ ಪ್ರಾಮಾಣಿಕತೆಗೆ ಬೆಲೆ ಇದೆಯೇ ಹೊರತು ಬರೀ ಅಹಂಕಾರಕ್ಕಲ್ಲ ಎಂದು ಮಾರ್ಮಿಕವಾಗಿ ಚುಚ್ಚಿ ತಮ್ಮ ಕೋಣೆಗೆ ತೆರಳಿದರು. ಬೆಳಗಿನ 9:45 ಸಮಯ. 8ನೇ ಮಹಡಿಯ ಆಫೀಸ್ ಫ್ಲೋರ್ನಲ್ಲಿ ಧೃತಿ ತನ್ನ ಡೆಸ್ಕ್ನಲ್ಲಿ ಕುಳಿತು ನಿನ್ನೆ ಬಿಡದಿ ಸೈಟ್ನಲ್ಲಿ ತೊಯ್ದು ಹೋಗಿದ್ದ ಬ್ಲೂ ಪ್ರಿಂಟ್ಸ್ಗಳನ್ನು ಡಿಜಿಟೈಸ್ ಮಾಡುತ್ತಿದ್ದಳು. ನಿನ್ನೆ ರಾತ್ರಿಯ ಆ ಶೌರ್ಯನ ಆ ತೀಕ್ಷ್ಣ ನೋಟದ ನೆನಪುಗಳು ಇನ್ನೂ ಅವಳ ಮನಸ್ಸಿನಲ್ಲೇ ಕೌತುಕ ಮೂಡಿಸುತ್ತಿದ್ದರು. ಅವಳು ತನ್ನ ಗಮನವನ್ನು ಕೆಲಸದ ಕಡೆಗೆ ನೆಟ್ಟಿದ್ದಳು. ಅಷ್ಟರಲ್ಲೇ ಸಂತು ಕೈಯಲ್ಲಿ ಮಸಾಲ ದೋಸೆಯ ಪ್ಲೇಟ್ ಹಿಡಿದು ಓಡೋಡಿ ಬಂದ. ಧೃತಿ ಮೇಡಮ್, ಮೇಲಿಂದ ಹೊಸ ಸಮಾಚಾರ ಬಂದಿದೆ. ಇವತ್ತು ಬೆಳಗ್ಗೆ 11:30ಕ್ಕೆ ವಿಶಾಲವಾದ ಮೇನ್ ಬೋರ್ಡ್ ರೂಮ್ನಲ್ಲಿ ತುರ್ತು ಆರ್ಕಿಟೆಕ್ಚರ್ ಮೀಟಿಂಗ್ ಕರೆಯಲಾಗಿದಂತೆಯೇ. ನಮ್ಮ ಲೇಡಿ ಹಿಟ್ಲರ್ ಕಾವ್ಯ ಮ್ಯಾಮ್ ಲಂಡನ್ನಿಂದ ತಂದಿರೋ ಯಾವುದೋ ಹೊಸ 3D ಮಾಡೆಲ್ ಪ್ರೆಸೆಂಟ್ ಮಾಡ್ತಾರಂತೆ. ನಿಮ್ಮ ಡಿಸೈನ್ ರಿಜೆಕ್ಟ್ ಮಾಡಿಸೋದೇ ಅವರ ಪ್ಲಾನ್ ಅಂತೆ. ಭವ್ಯ ಪಕ್ಕದಲ್ಲೇ ಕುಳಿತು, ಅಯ್ಯೋ ಧೃತಿ, ಇಬ್ಬರು ಅಣ್ಣ ತಂಗಿ ಸೇರಿ ನಿನಗೆ ಮಸಲತ್ತು ಮಾಡ್ತಿದ್ದಾರೆ ಕಣೆ. ಶೌರ್ಯ ಸರ್ಗೆ ನೇರವಾಗಿ ನಿನ್ನನ್ನು ಸೋಲಿಸೋಕೆ ಆಗಲ್ಲ ಅಂತ ತಂಗಿನ ಮುಂದೆ ಬಿಟ್ಟಿದ್ದಾರೆ ಎಂದಳು ಕಾಳಜಿಯಿಂದ. ಧೃತಿ ತನ್ನ ಲ್ಯಾಪ್ಟಾಪ್ ಸ್ಕ್ರೀನ್ ನೋಡಿ ಪ್ರಶಾಂತವಾಗಿ ನಕ್ಕಳು. ಹೆದರ್ಬೇಡಿ ಭವ್ಯ, ಸಂತು, ನಮ್ಮ ಸೈಟ್ನ ನಕ್ಷೆ ಬಿಡದಿಯ ನೈಸರ್ಗಿಕ ವಾತಾವರಣಕ್ಕೆ ತಕ್ಕಂತೆ ನಾವು ಮಾಡಿರೋ ಕಾನ್ಸೆಪ್ಟ್ ಸತ್ಯವಾಗಿದೆ. ಲಂಡನ್ ಶೈಲಿ ನಮ್ಮ ಕರ್ನಾಟಕದ ಪ್ರಕೃತಿಗೆ ಹೊಂದುವುದಿಲ್ಲ. ಸತ್ಯ ಯಾವತ್ತಿದ್ರೂ ಗೆಲ್ಲುತ್ತೆ. ಮೀಟಿಂಗ್ನಲ್ಲಿ ನೋಡೋಣ ಎಂದಳು ಆತ್ಮವಿಶ್ವಾಸದಿಂದ. ಸರಿಯಾಗಿ 11:30ಕ್ಕೆ 50ನೇ ಮಹಡಿಯ ವಿಶಾಲವಾದ ಮುಖ್ಯ ಬೋರ್ಡ್ ರೂಮ್ನಲ್ಲಿ ಎಲ್ಲರೂ ನೆರೆದಿದ್ದರು. ಒಂದು ಬದಿಯಲ್ಲಿ ಕಡು ನೀಲಿ ಸೂಟ್ ಧರಿಸಿ ಸಿಇಒ ಪೀಠದಲ್ಲಿ ಶೌರ್ಯ ಗಂಭೀರವಾಗಿ ಕುಳಿತಿದ್ದ. ಅವನ ಪಕ್ಕದಲ್ಲೇ ಕಾವ್ಯ ಅತ್ಯಂತ ಮಾಡರ್ನ್ ಡ್ರೆಸ್ನಲ್ಲಿ ಲ್ಯಾಪ್ಟಾಪ್ ಮತ್ತು ಪ್ರೊಜೆಕ್ಟರ್ ಕನೆಕ್ಟ್ ಮಾಡಿಕೊಂಡು ಅಹಂಕಾರದ ಗತ್ತಿನಲ್ಲಿ ನಿಂತಿದ್ಲು. ಮತ್ತೊಂದು ಬದಿಯಲ್ಲಿ ಇನ್ವೆಸ್ಟರ್ ಆಲೋಕ್ ಎಂದಿನಂತೆ ಆ ಸೌಮ್ಯ ನಗುವಿನೊಂದಿಗೆ ಕುಳಿತಿದ್ದ. ಅವನ ಪಕ್ಕದಲ್ಲಿ ಧೃತಿ ತನ್ನ ಸಿಂಪಲ್ ಫೈಲ್ಸ್ ಹಿಡಿದು ಪ್ರಶಾಂತವಾಗಿ ಕುಳಿತಿದ್ದಳು. ಆಲೋಕ್ ಧೃತಿಯ ಕಡೆ ನೋಡಿ ಮೆಲ್ಲಗೆ ಪಿಸುಗುಟ್ಟಿದ್ದ. ಧೃತಿ, ನಿನ್ನೆ ಮಳೆಯಲ್ಲಿ ನೆನೆದು ಹುಷಾರಿಲ್ಲ ಅನ್ಕೊಂಡಿದ್ದೆ. ಬಟ್ ನಿಮ್ಮ ಮುಖದಲ್ಲಿರೋ ಈ ಕಾಂತಿ ನೋಡಿದ್ರೆ ಇವತ್ತು ಗೆಲುವು ನಿಮ್ಮದೇ ಅನಿಸುತ್ತೆ. ಧೃತಿ ನಕ್ಕು ಥ್ಯಾಂಕ್ ಯು ಸರ್ ಎಂದಳು. ಇದನ್ನು ಕೋಣೆಯ ತುದಿಯಿಂದ ಗಮನಿಸುತ್ತಿದ್ದ ಶೌರ್ಯನ ಮುಷ್ಟಿ ತಾನೇ ತಾನಾಗಿ ಬಿಗಿಯಾಯಿತು. ನಿನ್ನೆಯ ಆ ಅಸೂಯೆಯ ಕಿಡಿ ಅವನ ಕಣ್ಣುಗಳಲ್ಲಿ ಮತ್ತೆ ಮೂಡಿತ್ತು. ಕಾವ್ಯ ಪ್ರೊಜೆಕ್ಟರ್ ಆನ್ ಮಾಡಿ ತನ್ನ ಪ್ರೆಸೆಂಟೇಷನ್ ಶುರು ಮಾಡಿದಳು. ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಈ ಹೆರಿಟೇಜ್ ರಿಸಾರ್ಟ್ಗೆ ಧೃತಿ ಮಾಡಿರೋ ಈ ಹಳೆಯ ನೈಸರ್ಗಿಕ ವುಡನ್ ಕಾನ್ಸೆಪ್ಟ್ ಸೌಂದರ್ಯಕ್ಕೆ ಹೊಂದುವುದಿಲ್ಲ. ನಾನು ಲಂಡನ್ನ ಕಾಂಕ್ರೀಟ್ ಗ್ಲಾಸ್ ಆರ್ಕಿಟೆಕ್ಚರ್ ಶೈಲಿಯಲ್ಲಿ ಅತ್ಯಂತ ದುಬಾರಿ ಮತ್ತು ವೆಸ್ಟರ್ನ್ ಲುಕ್ ನೀಡೋ ಹೊಸ ಡಿಸೈನ್ ತಂದಿದ್ದೀನಿ. ಇದು ವರ್ಧನ್ ಗ್ರೂಪ್ ಸ್ಟ್ಯಾಂಡರ್ಡ್ಸ್ ಹೆಚ್ಚಿಸುತ್ತೆ ಎಂದು ತನ್ನ ಹೈಟೆಕ್ 3D ಮಾಡೆಲ್ ಪ್ರದರ್ಶಿಸಿದ್ದಳು. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೆಲವರು ತಲೆಯಾಡಿಸಿದರು. ಶೌರ್ಯ ತಂಗಿಯ ಕಡೆ ಹೆಮ್ಮೆಯಿಂದ ನೋಡಿ ಗುಡ್ ಜಾಬ್ ಕಾವ್ಯ ಎಂದ. ಆದರೆ ಧೃತಿ ನಿಧಾನವಾಗಿ ಎದ್ದು ನಿಂತಳು. ಅವಳ ಕಣ್ಣುಗಳಲ್ಲಿ ಯಾವುದೇ ಭಯವಿರಲಿಲ್ಲ. 1 ನಿಮಿಷ ಮ್ಯಾಮ್, ಧೃತಿ ಸೌಮ್ಯವಾದ ಧ್ವನಿಯಲ್ಲಿ ಶುರು ಮಾಡಿದಳು. ನಿಮ್ಮ ಡಿಸೈನ್ ಲಂಡನ್ ಅಥವಾ ನ್ಯೂಯಾರ್ಕ್ನಂತಹ ಕಾಂಕ್ರೀಟ್ ನಗರಗಳಿಗೆ ಪರ್ಫೆಕ್ಟ್ ಆಗಿದೆ. ಆದರೆ ನಾವು ರಿಸಾರ್ಟ್ ಕಟ್ಟುತ್ತಿರುವುದು ಬಿಡದಿಯ ದಟ್ಟ ಪ್ರಕೃತಿಯ ಮಡಿಲಿನಲ್ಲಿ. ಅಲ್ಲಿಗೆ ಬರೋ ಪ್ರವಾಸಿಗರು ಸಿಟಿಯ ಗ್ಲಾಸ್ ಕಾಂಕ್ರೀಟ್ ಕಟ್ಟಡಗಳನ್ನು ನೋಡೋಕೆ ಬರಲ್ಲ, ಪ್ರಕೃತಿಯ ಶಾಂತಿ ಅನುಭವಿಸೋಕೆ ಬರ್ತಾರೆ.
ನಿಮ್ಮ ಕಾಂಕ್ರೀಟ್ ಡಿಸೈನ್ನಿಂದ ಅಲ್ಲಿನ ನೂರಾರು ಮರಗಳನ್ನು ಕತ್ತರಿಸಬೇಕಾಗುತ್ತದೆ. ಆದರೆ ನನ್ನ ನೈಸರ್ಗಿಕ ವುಡನ್ ಕಾನ್ಸೆಪ್ಟ್ನಲ್ಲಿ ಒಂದು ಮರಕ್ಕೂ ಹಾನಿಯಾಗದ ರೆಸಾರ್ಟ್ ನಿರ್ಮಾಣವಾಗುತ್ತದೆ. ಧೃತಿ ಸ್ಕ್ರೀನ್ ಮೇಲೆ ಸೈಟ್ನ ನೈಸರ್ಗಿಕ ಫೋಟೋಗಳನ್ನು ತೋರಿಸುತ್ತಾ ಅತ್ಯಂತ ತಾಂತ್ರಿಕವಾಗಿ ಪ್ರಬುದ್ಧವಾಗಿ ವಿವರಿಸಿದಳು. ಪ್ರೆಸೆಂಟೇಷನ್ ಮುಗಿಯುತ್ತಿದ್ದಂತೆ ಇನ್ವೆಸ್ಟರ್ ಆಲೋಕ್ ಜೋರಾಗಿ ಚಪ್ಪಾಳೆ ತಟ್ಟಿದ್ದ. ಫ್ಯಾಂಟಾಸ್ಟಿಕ್ ಧೃತಿ, ದಿಸ್ ಈಸ್ ವಾಟ್ ವಿ ನೀಡ್. ಪ್ರಕೃತಿಯನ್ನು ಉಳಿಸಿ ಮಾಡೋ ಆರ್ಕಿಟೆಕ್ಚರ್ ಮಾತ್ರ ಗೆಲ್ಲೋದು. ಐ ಪರ್ಸ್ನಲಿ ವೋಟ್ ಫಾರ್ ಧೃತೀಸ್ ಡಿಸೈನ್ ಎಂದ ಹೆಮ್ಮೆಯಿಂದ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೂಡ ಧೃತಿಯ ನೈಸರ್ಗಿಕ ಯೋಜನೆಗೆ ಜೈ ಎಂದರು. ಕಾವ್ಯಳ ಪ್ರೆಸೆಂಟೇಷನ್ ಸಂಪೂರ್ಣವಾಗಿ ಫ್ಲಾಪ್ ಆಗಿತ್ತು. ಕಾವ್ಯಳ ಮುಖ ಆಘಾತ ಮತ್ತು ಕೋಪದಿಂದ ಕಪ್ಪಗಾಯಿತು. ಅವಳು ಕಣ್ಣೀರು ಹಾಕುತ್ತಾ ಬೋರ್ಡ್ ರೂಮ್ನಿಂದ ಹೊರಗೆ ನಡೆದಳು. ಮೀಟಿಂಗ್ ಮುಗಿದ ನಂತರ ಎಲ್ಲರೂ ಹೊರಟು ಹೋದರು. ಬೋರ್ಡ್ ರೂಮ್ನಲ್ಲಿ ಧೃತಿ ತನ್ನ ಫೈಲ್ಸ್ ಎತ್ತಿಕೊಳ್ಳುತ್ತಿದ್ದಾಗ ಶೌರ್ಯ ಬಾಗಿಲನ್ನು ಲಾಕ್ ಮಾಡಿ ಬಿರುಗಾಳಿಯಂತೆ ಅವಳ ಹತ್ತಿರ ಬಂದನು. ಅವನು ಅವಳ 2 ಹೆಗಲನ್ನು ಗಟ್ಟಿಯಾಗಿ ಹಿಡಿದು ಗೋಡೆಗೆ ಒರಗಿಸಿದ. ಅವನ ಕಣ್ಣುಗಳಲ್ಲಿ ತಂಗಿಯ ಸೋಲಿನ ಕೋಪಕ್ಕಿಂತ ಅವಳ ಈ ಜಯ ಮತ್ತು ಆಲೋಕ್ ಅವಳಿಗೆ ಕೊಟ್ಟ ಬೆಂಬಲದ ಅಸೂಯೆ ಎದ್ದು ಕಾಣ್ತಿತ್ತು. ಧೃತಿ ಹೆಗಡೆ, ನೀನು ಮತ್ತೆ ಮತ್ತೆ ನನ್ನ ಕುಟುಂಬಕ್ಕೆ, ನನ್ನ ತಂಗಿಗೆ ಸವಾಲು ಹಾಕ್ತಿದ್ದೀಯಾ. ಇವತ್ತು ಬೋರ್ಡ್ ರೂಮ್ನಲ್ಲಿ ಆಲೋಕ್ ಬೆಂಬಲದಿಂದ ಗೆದ್ದಿರ್ಬೋದು, ಆದರೆ ನೆನಪಿಡು, ಈ ಪ್ರಾಜೆಕ್ಟ್ಗೆ ಹಣ ಹಾಕ್ತಿರೋದು CEO ನಾನು. ಅವನ ಉಸಿರು ಅವಳ ಮುಖಕ್ಕೆ ತಾಗುತ್ತಿತ್ತು. ಧೃತಿ ಅವನ ಒರಟು ಹಿಡಿತದಲ್ಲೂ ಕಣ್ಣು ಮಿಟುಕಿಸಿದರೆ ಅವನ ಕಣ್ಣುಗಳನ್ನೇ ನೇರವಾಗಿ ನೋಡ್ತಿದ್ಲು. ನಿಮ್ಮ ಹಣ ನಿಮ್ಮ ಸಾಮ್ರಾಜ್ಯವನ್ನು ಕಟ್ಬೋದು ಶೌರ್ಯವರ್ಧನ್ ಸರ್, ಆದರೆ ನನ್ನ ಜ್ಞಾನ ಮತ್ತು ಸತ್ಯ ನನ್ನ ಸ್ವಾಭಿಮಾನವನ್ನು ಕಾಯುತ್ತೆ. ನಿಮ್ಮ ತಂಗಿಗೆ ಜ್ಞಾನವಿಲ್ಲದೆ ಬರೀ ಅಹಂಕಾರ ಇತ್ತು, ಅದಕ್ಕೆ ಸೋತಳು. ನೀವು ಎಷ್ಟೇ ಪ್ರಯತ್ನಿಸಿದರೂ ನನ್ನ ಪ್ರಾಮಾಣಿಕತೆಯನ್ನು ಸೋಲ್ಸೋಕೆ ನಿಮ್ಮಿಂದ ಸಾಧ್ಯವಿಲ್ಲ ಎಂದಳು ತಣ್ಣಗಿನ ಧ್ವನಿಯಲ್ಲಿ. ಶೌರ್ಯ ಅವಳ ಕಣ್ಣುಗಳಲ್ಲಿದ್ದ ಆ ಅಂಜಿಕೆ ಇಲ್ಲದ ನೋಟವನ್ನು ಕಂಡ. ಅವಳ ಒದ್ದೆ ಕೂದಲುಗಳು, ಅವಳ ಆ ಕೆಂಪು ತುಟಿಗಳು, ಅವಳ ಆ ದಿಟ್ಟತನ ಅವನ ಎದೆಯೊಳಗೆ ಮತ್ತೆ ಅದೇ ಪ್ರೀತಿಯ ಸುಳಿಯನ್ನು ಸೃಷ್ಟಿಸುತ್ತಿದ್ದವು. ಅವನು ಅವಳನ್ನು ತೀರ ಹತ್ತಿರಕ್ಕೆ ಎಳೆದುಕೊಂಡಾಗ ಇಬ್ಬರ ಎದೆ ಬಡಿತ ಒಂದೇ ತಾಳಕ್ಕೆ ಹೊಡೆದುಕೊಳ್ಳಲು ಶುರುವಾಯಿತು. ಅಹಂಕಾರ ಮತ್ತು ಅಭಿಮಾನದ ನಡುವಿನ ಈ ಯುದ್ಧ ಈಗ ಕೇವಲ ಆಫೀಸ್ಗೆ ಸೀಮಿತವಾಗದೆ ಇಬ್ಬರ ಹೃದಯಗಳ ಆಳಕ್ಕೆ ಇಳಿದು ಹೊಸ ತಿರುವು ಪಡೆಯುತ್ತಿತ್ತು. ಬೋರ್ಡ್ ರೂಮ್ನ ಬಾಗಿಲು ಲಾಕ್ ಆಗಿದ್ದ ಆ ವಿಶಾಲವಾದ ಕೋಣೆಯಲ್ಲಿ ಬರೀ ಗಾಜಿನ ಕಿಟಕಿಯ ಹೊರಗಿನ ಸಿಟಿಯ ಮಂದ ಬೆಳಕು ಮೂಡುತ್ತಿತ್ತು. ಗೋಡೆಗೆ ಹೊರಗಿದ್ದ ಧೃತಿಯ ಪ್ರತಿಯೊಂದು ಉಸಿರು ಶೌರ್ಯನ ಎದೆಗೆ ಬಡಿದು ವಾಪಸ್ ಹೋಗುತ್ತಿತ್ತು. ಅವನು ಅವಳ 2 ಭುಜಗಳನ್ನು ತನ್ನ ಆ ಬಲವಾದ ಒರಟು ಕೈಗಳಿಂದ ಬಿಗಿಯಾಗಿ ಹಿಡಿದುಕೊಂಡಿದ್ದ. ಶೌರ್ಯನ ಕಣ್ಣುಗಳಲ್ಲಿ ಅಸಹನೀಯವಾದ ಕೋಪ, ತಂಗಿಯ ಸೋಲಿನಿಂದಾದ ಅಹಂಕಾರದ ಭಂಗ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತಡೆಹಿಡಿಯಲಾಗದ ಆಕರ್ಷಣೆ ಎದ್ದು ಕಾಣುತ್ತಿತ್ತು. ಧೃತಿ ಅವನ ಹತ್ತಿರ ಬಂದಾಗಲೆಲ್ಲ ಅವನ ಎದೆಯೊಳಗೆ ಸೃಷ್ಟಿಯಾಗುವ ಆ ತಳಮಳ ಅವನ ನಿಯಂತ್ರಣಕ್ಕೂ ಸಿಗುತ್ತಿರಲಿಲ್ಲ. ಧೃತಿ, ಶೌರ್ಯನ ಧ್ವನಿ ಅತ್ಯಂತ ಕೆಳಗಿನ ಸ್ವರದಲ್ಲಿ ಗಂಟಲಲ್ಲೇ ಅಡಗಿ ಹೊರಬಂದಿತ್ತು. ನಿನ್ನ ಈ ಕಣ್ಣುಗಳು ಇದೆಯಲ್ಲ, ಇವು ನನ್ನನ್ನು ಪ್ರತಿಯೊಂದು ಕ್ಷಣದಲ್ಲೂ ಸವಾಲು ಹಾಕ್ತವೆ. ಇಡೀ ಜಗತ್ತು ನನ್ನ ಮಾತಿಗಾಗಿ ಕಾಯುತ್ತಿದ್ದರೆ ನೀನು ಮಾತ್ರ ನನ್ನ ಪ್ರತಿಯೊಂದು ಮಾತನ್ನು ಗಾಳಿಗೆ ತೂರಿ ನನ್ನ ಕಣ್ಣುಗಳನ್ನೇ ದಿಟ್ಟಿಸ್ತೀಯ. ಈ ಧೈರ್ಯ ನಿನಗೆ ಎಲ್ಲಿಂದ ಬಂತು? ಧೃತಿಯ ಎದೆ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಅವನ ದೇಹದಿಂದ ಹೊರಹೊಮ್ಮುತ್ತಿದ್ದ ಆ ಬಿಸಿಯಾದ ಆವೃತ್ತಿ ಅವಳ ಶರೀರವನ್ನು ತಂಪಾಗಿಸುತ್ತಿತ್ತು. ಅವನು ಎಷ್ಟು ಹತ್ತಿರ ಬಂದಿದ್ದನೆಂದರೆ ಅವನ ಶರ್ಟ್ನ ಗುಂಡಿಗಳು ಅವಳ ಚೂಡಿದಾರ್ನ ಸಾಫ್ಟ್ ಬಟ್ಟೆಗೆ ತಾಗುತ್ತಿದ್ದವು. ಆದರೆ ಧೃತಿ ತನ್ನ ಸ್ವಾಭಿಮಾನವನ್ನು ಬಿಟ್ಟುಕೊಡಲು ಸಿದ್ಧವಿರಲಿಲ್ಲ. ಅವಳು ತನ್ನ ಕೆಳಗಿನ ತುಟಿಯನ್ನು ಕಡಿದುಕೊಂಡು ಕಣ್ಣೀರು ಹೊರಬಾರದಂತೆ ತಡೆದು ಅವನ ಕಣ್ಣುಗಳನ್ನೇ ನೇರವಾಗಿ ನೋಡಿದಳು. ನನ್ನ ಧೈರ್ಯ ನನ್ನ ಸತ್ಯದಲ್ಲಿದೆ ಶೌರ್ಯ ಸರ್. ಧೃತಿಯ ಉಸಿರು ಅವನ ಮುಖಕ್ಕೆ ನೇರವಾಗಿ ತಾಕ್ತಿತ್ತು. ನೀವು ಶ್ರೀಮಂತಿಕೆ, ಅಧಿಕಾರ ಮತ್ತು ಅಹಂಕಾರದ ಮುಖವಾಡ ಹಾಕಿಕೊಂಡು ಬದುಕ್ತಿದ್ದೀರಾ. ಆದರೆ ನಾನು ನನ್ನ ಅಮ್ಮನ ಸಂಸ್ಕಾರ, ನನ್ನ ಜ್ಞಾನ ಮತ್ತು ಶ್ರಮವನ್ನು ನಂಬಿಕೊಂಡು ಬದುಕ್ತಿದ್ದೇನೆ. ನೀವು ನನ್ನನ್ನು ಎಷ್ಟು ಹತ್ತಿಕ್ಕಲು ಯತ್ನಿಸುತ್ತೀರೋ ಅಷ್ಟು ಗಟ್ಟಿಯಾಗಿ ನಿಲ್ಲುವ ಶಕ್ತಿಯನ್ನು ದೇವರು ನನಗೆ ಕೊಡ್ತಿದ್ದಾನೆ. ನಿಮ್ಮ ತಂಗಿಗೆ ನೀವು ಕೆಲಸದ ಬೆಲೆ ಕಲಿಸಲಿಲ್ಲ, ಬರೀ ವರ್ಧನ್ ಗ್ರೂಪ್ನ ಗತ್ತು ಕಲಿಸಿದ್ದೀರಾ. ಅದಕ್ಕೆ ಇವತ್ತು ಅಫಿಷಿಯಲ್ ಪ್ರೆಸೆಂಟೇಷನ್ನಲ್ಲಿ ಅವಳು ಸೋತಿದ್ದು. ಅದಕ್ಕೆ ನಾನಲ್ಲ, ನಿಮ್ಮ ಅತಿಯಾದ ಮುದ್ದು ಕಾರಣ. ಧೃತಿಯ ಈ ಮಾತುಗಳು ಶೌರ್ಯನ ಅಹಂಕಾರದ ಎದೆಗೆ ನೇರವಾಗಿ ಚುಚ್ಚಿದ್ದವು. ಅವನು ಹಲ್ಲು ಕಡಿಯುತ್ತಾ ಅವಳ ಭುಜದ ಮೇಲಿನ ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸಿದ್ದ. ಬಾಯಿ ಮುಚ್ಚು ಧೃತಿ, ಶೌರ್ಯ ಗರ್ಜಿಸಿದ. ನನ್ನ ತಂಗಿಯ ಬಗ್ಗೆ ಮಾತಾಡೋಕೆ ಅರ್ಹತೆ ನಿನಗಿಲ್ಲ. ಅವಳು ನನ್ನ ರಕ್ತ. ಆದರೆ ನೀನು ಬರೀ ಒಬ್ಬ ಇಂಟರ್ನ್ ಅಷ್ಟೇ. ಹೌದು, ನಾನು ಬರೀ ಒಬ್ಬ ಇಂಟರ್ನ್ ಸರ್. ಧೃತಿಯ ಕಣ್ಣಿನ ಅಂಚಿನಿಂದ ಒಂದು ಸಣ್ಣ ಕಣ್ಣೀರಿನ ಹನಿ ಜಾರಿ ಅವಳ ಕೆನ್ನೆಯ ಮೇಲೆ ಹರಿಯಿತು. ನಾನು ಇಂಟರ್ನ್ ಇರ್ಬೋದು,
ಕಡೆ ಪಕ್ಷ ನನಗೆ ಇನ್ನೊಬ್ಬರ ಶ್ರಮವನ್ನು, ಇನ್ನೊಬ್ಬರ ಭಾವನೆಗಳನ್ನು ಗೌರವಿಸೋಕೆ ಬರುತ್ತದೆ. ನಿಮ್ಮ ತರಹ ಕಣ್ಣಿಗೆ ಅಹಂಕಾರದ ಮುಸುಕು ಹಾಕಿಕೊಂಡು ಜಗತ್ತನ್ನೇ ಕೀಳಾಗಿ ನೋಡೋ ಅಭ್ಯಾಸ ನನಗಿಲ್ಲ. ನಿಮ್ಮ ಹಿಡಿತದಿಂದ ನನ್ನನ್ನು ಬಿಡಿ. ನನಗೆ ಆಫೀಸ್ನಲ್ಲಿ ಕೆಲಸವಿದೆ. ಶೌರ್ಯ ಅವಳ ಕೆನ್ನೆಯ ಮೇಲೆ ಜಾರಿದ ಆ ಕಣ್ಣೀರಿನ ಹನಿಯನ್ನು ಕಂಡ. ಆ ಕ್ಷಣದಲ್ಲಿ ಅವನೊಳಗಿದ್ದ ಕ್ರೂರ ಅಹಂಕಾರಿಯೋ ಅಥವಾ ಅವಳನ್ನು ಅಪಾರವಾಗಿ ಪ್ರೀತಿಸತೊಡಗಿದ್ದ ಒಂಟಿ ಹೃದಯವೋ ಏನೋ ಒಂದಕ್ಕೆ ತೀವ್ರವಾದ ಹೊಡೆದ ಬಿದ್ದಂತಾಯಿತು. ಅವಳ ಆ ಕಣ್ಣೀರು ಅವನ ಎದೆಯಲ್ಲಿದ್ದ ಸಿಟ್ಟಿನ ಜ್ವಾಲೆಯನ್ನು ತಟ್ಟನೆ ಆರಿಸಿಬಿಟ್ಟಿತ್ತು. ಅವನ ಬೆರಳುಗಳು ತಾನಾಗಿ ಸಡಿಲಗೊಂಡವು. ಅವನು ಅವಳ ಭುಜದ ಮೇಲಿದ್ದ ಕೈಗಳನ್ನು ನಿಧಾನವಾಗಿ ಕೆಳಗಿಳಿಸಿದ. ಆದರೆ ಅವನ ಕಣ್ಣುಗಳು ಮಾತ್ರ ಅವಳ ಮುಖದಿಂದ ಕದಲಿಲ್ಲ. ಧೃತಿ ತನ್ನ ವೇಲನ್ನು ಸರಿಪಡಿಸಿಕೊಂಡು ಫೈಲ್ಗಳನ್ನು ಎದೆಗೆ ಅಪ್ಪಿಕೊಂಡು ಅವನ ಕಡೆ ಒಮ್ಮೆ ತಿರುಗಿಯೂ ನೋಡದೆ ಬೋರ್ಡ್ ರೂಮ್ನ ಬಾಗಿಲು ತೆರೆದು ಹೊರಗೆ ನಡೆದು ಹೋದಳು. ಶೌರ್ಯ ಬೋರ್ಡ್ ರೂಮ್ನ ದೊಡ್ಡ ಗಾಜಿನ ಕಿಟಕಿಯ ಬಳಿ ನಿಂತು ಅವನ ಕೈಗಳು ನಡುಗುತ್ತಿದ್ದವು. ಅವನು ಕೋಪದಿಂದ ಟೇಬಲ್ ಮೇಲೆ ಗಟ್ಟಿಯಾಗಿ ಗುದ್ದಿದ್ದ. ವಾಟ್ ಈಸ್ ರಾಂಗ್ ವಿತ್ ಮೇ? ಶೌರ್ಯ ತನ್ನ ತಲೆಯನ್ನು ಕೈಗಳಲ್ಲಿ ಹಿಡಿದುಕೊಂಡ. ಅವಳು ನನ್ನನ್ನು ಬೈದು ಹೋದರೋ ನಾನೇಕೆ ಅವಳನ್ನು ತಡೆಯಲು ಆಗಲಿಲ್ಲ. ಅವಳ ಕಣ್ಣಲ್ಲಿ ಕಣ್ಣೀರು ಬಂದಾಗ ನನ್ನ ಎದೆ ಯಾಕೆ ಇಷ್ಟೊಂದು ನೋಯುತ್ತೆ? ನಾನೇಕೆ ಅವಳನ್ನು ಇಷ್ಟೊಂದು ಪ್ರೀತಿಸ್ತಿದ್ದೀನಿ? ಇಲ್ಲ, ಇದು ಪ್ರೀತಿಯಲ್ಲ, ಇದು ಬರೀ ಅಸೂಯೆ, ಬರೀ ನನ್ನ ಹಠ ಎಂದು ತನಗೆ ತಾನು ಸುಳ್ಳು ಹೇಳಿಕೊಳ್ಳಲು ಯತ್ನಿಸಿದ್ದ. ಆದರೆ ಅವನ ಒಳಗಿನ ಆತ್ಮಕ್ಕೆ ಗೊತ್ತಿತ್ತು, ಅವನು ಧೃತಿ ಎನ್ನುವ ಆ ಸ್ವಾಭಿಮಾನದ ಸುಳಿಯಲ್ಲಿ ಸಂಪೂರ್ಣವಾಗಿ ಸಿಲುಕಿ ಹಾಕಿಕೊಂಡಿದ್ದಾನೆ ಎಂದು. ಇತ್ತ ವರ್ಧನ್ ಮ್ಯಾನ್ಷನ್ನಲ್ಲಿ ಬಿರುಗಾಳಿ ಎದ್ದಿತ್ತು. ಬೋರ್ಡ್ ರೂಮ್ನಲ್ಲಿ ತನ್ನ ಪ್ರೆಸೆಂಟೇಷನ್ ಸಂಪೂರ್ಣವಾಗಿ ಫ್ಲಾಪ್ ಆಗಿ ಇಡೀ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎದುರು ಮುಖಭಂಗ ಅನುಭವಿಸಿ ಮನೆಗೆ ಬಂದಿದ್ದ ಕಾವ್ಯ ತನ್ನ ರೂಮ್ನಲ್ಲಿದ್ದ ಬೆಲೆ ಬಾಳುವ ಪರ್ಫ್ಯೂಮ್ ಬಾಟಲಿಗಳು, ಶೋಕೇಸ್ನಲ್ಲಿದ್ದ ಗ್ಲಾಸ್ ಫ್ರೇಮ್ಗಳನ್ನು ನೆಲಕ್ಕೆ ಎಸೆದು ಧ್ವಂಸ ಮಾಡುತ್ತಿದ್ದಳು. ಠಪ್ ಎಂಬ ಶಬ್ದ ಇಡೀ ಮ್ಯಾನ್ಷನ್ನಲ್ಲಿ ಪ್ರತಿಧ್ವನಿಸುತ್ತಿತ್ತು. ಕಾವ್ಯ ಮಗಳೇ, ಏನಿದು ಹುಚ್ಚಾಟ? ನಿಲ್ಲು! ಮಾಧವಿ ಗಾಬರಿಯಿಂದ ಮಗಳ ರೂಮ್ಗೆ ಓಡಿ ಬಂದು ಅವಳನ್ನು ತಡೆಯಲು ಯತ್ನಿಸಿದರು. ಅಮ್ಮ, ನನ್ನನ್ನು ಮುಟ್ಟಬೇಡಿ! ಕಾವ್ಯ ಕೂಗಾಡಿದಳು. ಅವಳ ಕಣ್ಣುಗಳಿಂದ ಕೋಪ ಮತ್ತು ಇನ್ಸಲ್ಟ್ನ ಕಣ್ಣೀರು ಸುರಿಯುತ್ತಿತ್ತು. ಆ ಹುಡುಗಿ ಧೃತಿ ಹೆಗಡೆ ನನ್ನನ್ನು ಇಡೀ ಬೋರ್ಡ್ ರೂಮ್ ಎದುರು ನೆಗೆಟಿವ್ ಆಗಿ ತೋರಿಸಿದ್ಲು. ಲಂಡನ್ನಲ್ಲಿ ಓದಿ ಬಂದಿರೋ ನನಗೆ ಆಫೀಸ್ ಪ್ರಾಜೆಕ್ಟ್ನಲ್ಲಿ ಬೆಲೆಯೇ ಇಲ್ಲದಂತೆ ಮಾಡಿದ್ಲು. ಅವಳ ನೈಸರ್ಗಿಕ ಡಿಸೈನ್ ಅಂತೆ, ಮಣ್ಣಂಗಟ್ಟಿ ಡಿಸೈನ್ ಅಂತೆ. ಆಲೋಕ್ ಕೂಡ ಅವಳ ಪರವಾಗಿನೇ ವೋಟ್ ಮಾಡಿದ. ಶೌರ್ಯ ಬ್ರದರ್ ಕೂಡ ನನ್ನನ್ನು ಕಾಪಾಡೋಕೆ ಆಗಲಿಲ್ಲ. ಅಷ್ಟರಲ್ಲ, ಇಂದ್ರಾದೇವಿ ಕೋಣೆಯ ಬಾಗಿಲ ಬಳಿ ಬಂದು ನಿಂತರು. ಅವರ ಮುಖದಲ್ಲಿ ಯಾವುದೇ ಅನುಕಂಪವಿರಲಿಲ್ಲ, ಬದಲಿಗೆ ಪ್ರಬುದ್ಧತೆಯ ಗಂಭೀರತೆ ಇತ್ತು. ಕಾವ್ಯ, ಇಂದ್ರಾದೇವಿ ಸ್ಪಷ್ಟವಾದ ಧ್ವನಿಯಲ್ಲಿ ಹೇಳಿದರು. ಸೋಲನ್ನು ಒಪ್ಪಿಕೊಳ್ಳುವುದನ್ನು ಕಲಿ ಮಗಳೇ. ಧೃತಿ ಮಾಡಿರೋ ಡಿಸೈನ್ ಸೈಟ್ಗೆ ಸೂಕ್ತವಾಗಿದೆ ಅಂತ ಬೋರ್ಡ್ ನಿರ್ಧಾರ ಮಾಡಿದೆ. ಬರೀ ಲಂಡನ್ನ ಬ್ರ್ಯಾಂಡೆಡ್ ಡ್ರೆಸ್ಸು, ಬ್ರಿಟಿಷ್ ಇಂಗ್ಲಿಷ್ ಮಾತನಾಡಿ ತಕ್ಷಣ ಬಿಸ್ನೆಸ್ ಆಗಲ್ಲ. ಅದಕ್ಕೆ ಮಣ್ಣಿನ ಅರಿವು ಇರಬೇಕು, ಜ್ಞಾನ ಇರಬೇಕು. ಧೃತಿ ಹತ್ರ ಆ ಜ್ಞಾನ ಇದೆ. ನೀನು ಅವಳನ್ನು ದ್ವೇಷಿಸೋದು ಬಿಟ್ಟು ಅವಳಿಂದ ಕೆಲಸ ಕಲಿ. ಅಜ್ಜಿ, ಕಾವ್ಯ ತೀಕ್ಷ್ಣವಾಗಿ ಚೀರಿದಳು. ನೀವು ಯಾವಾಗಲೂ ಆ ಹುಡುಗಿಯ ಪರವಾಗಿಯೇ ಮಾತಾಡ್ತೀರಾ. ಅವಳು ನಿಮ್ಗೇನೋ ಮಾಟ ಮಾಡ್ತಿದ್ದಾಳೆ ಅನ್ಸುತ್ತೆ. ನಾನು ನೋಡ್ತಿದ್ದೀನಿ. ಆ ಧೃತಿ ಈ ವರ್ಧನ್ ಗ್ರೂಪ್ನಿಂದ ಹೊರಗೆ ಹೋಗೋ ಥರ ಮಾಡದಿದ್ರೆ ನನ್ನ ಹೆಸರು ಕಾವ್ಯ ಅಲ್ಲ ಎಂದವಳೆ ತನ್ನ ಫೋನ್ ತೆಗೆದುಕೊಂಡು ರೂಮ್ನಿಂದ ಹೊರಗೆ ನಡೆದಳು. ಮಾಧವಿ ಇಂದ್ರಾದೇವಿ ಅವರ ಹತ್ತಿರ ಬಂದು ಕಳವಳದಿಂದ ಹೇಳಿದರು. ಅತ್ತೆಯವರೇ, ಯಾಕೆ ಮೊಮ್ಮಗಳ ಮೇಲೆ ಇಷ್ಟೊಂದು ಕಠಿಣವಾಗಿ ನಡ್ಕೊಳ್ತೀರಾ? ಶೌರ್ಯ ಕೂಡ ಆಫೀಸ್ನಲ್ಲಿ ಧೃತಿಯಿಂದಾಗಿ ತುಂಬ ಕಿರಿಕಿರಿ ಅನುಭವಿಸುತ್ತಿದ್ದಾನೆ. ಆ ಹುಡುಗಿ ಬಂದ ಮೇಲೆಯೇ ನಮ್ಮ ಮನೆಯಲ್ಲಿ ಶಾಂತಿ ಇಲ್ಲದಂತಾಗಿದೆ. ಇಂದ್ರಾದೇವಿ ಮೆಲ್ಲಗೆ ನಕ್ಕರು. ಮಾಧವಿ, ಸುಮ್ಮನೆ ಹರಿಯೋ ನೀರಿಗೆ ಕಲ್ಲು ಬಿದ್ದರೆ ಕಂಪಿಡುತ್ತೆ, ಆದರೆ ಆ ಕಲ್ಲು ನೀರಿನ ಆಳವನ್ನು ಅಳೆಯುತ್ತೆ. ಧೃತಿ ಈ ಮನೆಗೆ ಬಂದಿರೋದು ಶಾಂತಿ ಹಾಳು ಮಾಡೋಕಲ್ಲ, ಈ ಅಣ್ಣ ತಂಗಿಯರ ಕಣ್ಣಿಗೆ ಮುಚ್ಚಿರೋ ಅಹಂಕಾರದ ಪೊರೆಯನ್ನು ತೆಗೆಯೋಕೆ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತದೆ. ನೀನು ಸುಮ್ಮನಿರು ಎಂದು ತಮ್ಮ ಕೋಣೆಗೆ ನಡೆದರು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.